ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್. ಹಾಗೆ ಈ ವಿಡಿಯೋನ ಫುಲ್ ನೋಡಿ. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಎವ್ರಿ ಡೇ 10 to 15 ಮಿನಿಟ್ಸ್ ಆದರೂ ಕೂಡ ನಾವು ಯೋಗ, ಪ್ರಾಣಾಯಾಮ, ಧ್ಯಾನಕ್ಕೆ ನಾವು ಟೈಮ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ದೆ. ವೆರಿ ವೆರಿ ಗುಡ್. ತುಂಬ ಜನ ಪ್ರಾಕ್ಟೀಸ್ ಮಾಡಿದ್ದೀರಾ, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ವೆರಿ ಗುಡ್. ಹಾಗೆ ಪ್ರಾಕ್ಟೀಸ್ ಮಾಡ್ತಾರೆ, ಯಾವತ್ತು ಪ್ರಾಕ್ಟೀಸ್ ನಿಲ್ಲಿಸಬೇಡಿ, ನಿಲ್ಲಿಸಲ್ಲ ಅಂತ ಹೇಳಿ ಪ್ರಾಮಿಸ್ ಕೂಡ ಮಾಡಿದ್ದೀರಾ. ವೆರಿ ಗುಡ್. ಕೀಪ್ ಪ್ರಾಕ್ಟೀಸಿಂಗ್. ಹಾಗೆ ಇನ್ನು ಯಾರು ಪ್ರಾಕ್ಟೀಸ್ ಮಾಡಿರೋ ದಯವಿಟ್ಟು ಇವತ್ತಿಂದನೇ ಶುರು ಮಾಡ್ಕೊಳ್ಳಿ, ಒಳ್ಳೆಯದಕ್ಕೆ ತಡ ಮಾಡಬಾರ್ದು. ಹಾಗೆ ಇನ್ನು ಕೆಲವು ಜನ ಕೇಳ್ತಾ ಇದ್ರು, ಸರ್ ನಮಗೆ 10-15 ಮಿನಿಟ್ಸ್ ಕೂಡ ನಮಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಸರ್, ಪ್ರಾಕ್ಟೀಸ್ ಮಾಡೋಕೆ ಆಗ್ತಿಲ್ಲ ಸರ್, ನಾವೇನು ಮಾಡೋದು ಅಂತ ಕೇಳ್ತಾ ಇದ್ರು. ಅವ್ರಿಗೋಸ್ಕರ ಇದೊಂದು ಸ್ಮಾಲ್ ಪ್ರಾಕ್ಟೀಸ್ ಹೇಳ್ಕೊಡ್ತೀನಿ. ಅದನ್ನ ಎಲ್ಲರೂ ಮಾಡ್ಬೋದು. ಇದನ್ನ ಮಾಡೋಕ್ಕಾಗಲ್ಲ ಅಂತ ಯಾರಿಗೂ ಹೇಳೋಕ್ಕೂ ಆಗಲ್ಲ. ಯಾಕಂತಂದ್ರೆ ಇದನ್ನ ಯಾವಾಗ ಬೇಕಾದರೂ ಎಲ್ಲೇ ಇದ್ರೂ ಕೂಡ, ಯಾವುದೇ ಕೆಲಸದಲ್ಲಿ ಇದ್ರೂ ಕೂಡ ಇದನ್ನ ಮಾಡ್ಬೋದು. ಹೇಗೆಂದರೆ ಪ್ರತಿ 1 ಗಂಟೆಗೆ ಒಂದ್ಸರಿ 2 ರಿಂದ 3 ನಿಮಿಷ ಈ ಪ್ರಾಕ್ಟೀಸ್ಗೆ ಕೊಟ್ಟರೆ ಸಾಕು, ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಹೇಗೆ ಮಾಡೋದು ಅದನ್ನ ಇವಾಗ ಲೈವ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಣ. ಓಕೆ, ಇವಾಗ ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ಹಾಗೆ ನೇರವಾಗಿ ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳಿ. ಬೆನ್ನು, ಕತ್ತು, ತಲೆ ನೇರವಾಗಿರಲಿ. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯು ಐ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ಉಸಿರಾಟನ ಗಮನಿಸ್ತಾ ಹೋಗಿ. ಉಸಿರಾಟನ ತುಂಬ ನಿಧಾನವಾಗಿ ಉಸಿರಾಡ್ತಾ ಹೋಗಿ. ನೀವು ಎಷ್ಟು ನಿಧಾನವಾಗಿ ಮತ್ತು ಶಾಂತವಾಗಿ ಉಸಿರಾಡ್ತೀರೋ ಅಷ್ಟು ಆರೋಗ್ಯವಾಗಿ ಇರ್ತೀರಾ. ಓಕೆ, ಇವಾಗ ನಾನು ಹೇಗೆ ಹೇಳ್ತೀನೋ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬ್ರೀತ್ ಇನ್ ಅಂದಾಗ ನಿಧಾನವಾಗಿ ಉಸಿರು ತಗೊಳ್ಬೇಕು, ಹೋಲ್ಡ್ ಮಾಡಿದಾಗ ಹೋಲ್ಡ್ ಮಾಡಬೇಕು, ಎಕ್ಸೆಲ್ ಅಂದಾಗ ನಿಧಾನವಾಗಿ ನಾ ಕೌಂಟ್ ಹೇಳ್ತಾ ಹೋಗ್ತೀನಿ, ಆ ರೀತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಗೆಟ್ ರೆಡಿ. ಓಕೆ, ಬ್ರೀತ್ ಇನ್ 1 2 3 4, hold 1 2 3 4, exhale 1 2 3 4 5 6, hold 1 2, ಉಸಿರನ್ನ ಒಳಗೆ ಎಳ್ಕೊಳ್ಳಿ. 1 2 3 4, ಹಿಡಿದಿಟ್ಕೊಳ್ಳಿ. 1 2 3 4, ಉಸಿರನ್ನ ಆಚೆ ಹಾಕಿ. 1 2 3 4 5 6, ಮತ್ತೆ ಹಿಡಿದಿಟ್ಕೊಳ್ಳಿ. 1 2 and ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸಡನ್ ಆಗಿ ಕಣ್ ತೆಗಿಬಾರ್ದು. ಜಸ್ಟ್ ಫೀಲ್ ದ ಚೇಂಜಸ್ ಇನ್ ಅವರ್ ಬಾಡಿ, ಫೀಲ್ ದ ವೈಬ್ರೇಷನ್, ಫೀಲ್ ದ ಎನರ್ಜಿ ಇನ್ ಅವರ್ ಬಾಡಿ. Yes, relax completely. Okay, now gently open your eyes, with a gentle smile. Very good. ಓಕೆ, ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮ ಫೀಲಿಂಗ್ ಹೇಗಿತ್ತು ಅಂತ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ, ನಿಮ್ಮ ಜೊತೆಲಿರೋ ಆರೋಗ್ಯ ಕೂಡ ಅಷ್ಟೇ ಮುಖ್ಯ.